ಅಪ್ರಾಪ್ತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಾಚಾರ ಆರೋಪಿಗಳಿಗೆ 15 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. 3 ಆರೋಪಿಗಳು ಹಿಂಡಲಗ ಜೈಲಿಗೆ ರವಾನೆ ಮಾಡಲಾಗಿದೆ. ಅಪ್ರಾಪ್ತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀವಿ. ಈ ಆರೋಪಿಗಳಿಗೆ 15 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. 3 ಆರೋಪಿಗಳು ಹಿಂಡಲಗ ಜೈಲಿಗೆ ರವಾನೆ ಮಾಡಲಾಗಿದೆ. ಅತ್ಯಾಚಾರವೆಸಗಿರುವ 5 ಆರೋಪಿಗಳಲ್ಲಿ 3ರನ್ನ ಜೈಲಿಗೆ ಅಟ್ಟಲಾಗಿದೆ. ಈಗ ಇಬ್ಬರು ಮೈನರ್ ಆರೋಪಿಗಳು ರಿಮಾಂಡ್ ಹೋಮ್ನಲ್ಲಿದ್ದಾರೆ. ಈಗ 200 ಆರೋಪಿಗಾಗಿ ಎಪಿಎಂಸಿ ಠಾಣೆಯ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಅಪ್ರಾಪ್ತೆ ಮೇಲೆ 5-6 ಜನ ನರಹಂತಕರು ಸೇರಿಕೊಂಡು ಕಾಮಿಸ್ಟರು ಸೇರಿಕೊಂಡು ಅತ್ಯಾಚಾರ ಮಾಡ್ತಾರೆ. ಅಪ್ರಾಪ್ತೆಯ ಮೇಲೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವರನ್ನ ನೇಣಿಗೆ ಹಾಕಬೇಕು ಅಂತ ಹೇಳಿ, ಗಲ್ಲ ಹಾಕಬೇಕು, ಇವ್ರಿಗೆ ಗಲ್ಲ ಶಿಕ್ಷೆ ವಿಧಿಸಬೇಕು ಇವರಿಗೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೆಲ್ಲದರ ನಡುವೆ ಈಗ ಮತ್ತಷ್ಟು ವಿಚಾರಣೆ ನಡೆಸಬೇಕಾಗಿದೆ. ಈಗ ನ್ಯಾಯಾಂಗ ಬಂಧನಕ್ಕೆ ಇವರನ್ನು ವಿಧಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಹಿಂಡಲ್ಗ ಜೈಲಿಗೆ 3ರನ್ನ ಹಾಕಲಾಗಿದೆ. ಇನ್ನಿಬ್ಬರನ್ನ ಮೈನರ್ ಇಬ್ಬರು, ಅವ್ರಿಗಿನ್ನೂ 18 ಆಗಿಲ್ಲ. ಅವರಿಬ್ಬರನ್ನ ಈಗ ರಿಮ್ಯಾಂಡ್ ಹೋಮ್ಗೆ ಹಾಕಲಾಗಿದೆ. ಇನ್ನೊಬ್ಬ ತಪ್ಪಿಸ್ಕೊಂಡಿದ್ದಾನೆ. ಆತನ ಹುಡುಕಾಟಕ್ಕಾಗಿ ಈಗ ಪೊಲೀಸ್ನವರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಆದರೆ ಈ ಆರೋಪಿಗಳಿಗೆ ದೊಡ್ಡ ಶಿಕ್ಷೆ ಆಗಲೇಬೇಕು, ಇದು ಎಲ್ಲರ ಆಗ್ರಹ. ಇತ್ತೀಚಿನ ದಿನಗಳಲ್ಲಿ ಯಾಕೋ ಏನೋ ಕರ್ನಾಟಕದಲ್ಲಿ ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಹುಬ್ಬಳ್ಳಿಯಲ್ಲಿ ಬೇರೆ ರಾಜ್ಯದ ವ್ಯಕ್ತಿ, ಕಾರ್ಮಿಕ ವ್ಯಕ್ತಿ ಒಂದು ಪುಟ್ಟ ಮಗುವನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿಬಿಟ್ಟ. ಅದಾದ ನಂತರ ಇದು ಬೆಳಗಾವಿಯಲ್ಲಾಗಿರುವಂಥ ಘಟನೆ.